ಅಸ್ಸಲಾಮಲೈಕುಮ್, ನಮಸ್ಕಾರ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ. ಇವತ್ತು ನಾನು ಟೊಮೆಟೊ ರಸ ಮಾಡ್ತಾ ಇದ್ದೀನಿ. ಟೊಮೆಟೊ ರಸ ಅಂದರೆ ಬೇಳೆ ಇಲ್ದಿರ ತುಂಬ ಚೆನ್ನಾಗಿರೋದು ಮಾಡ್ತಾ ಇದ್ದೀನಿ. ನೋಡಿ, 5-6 ಟೊಮೆಟೊ ತೊಗೊಂಡಿದ್ದೀನಿ, ಆಪಲ್ ಟೊಮೆಟೊ, ಒಂದು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಇದೆಲ್ಲ ಸೇರಿ ಫೈನ್ ಪೇಸ್ಟ್. ಇದ್ರ ಜೊತೆಗೆ ಕಲ್ಲುಪ್ಪು ಒಂಚೂರು ಹಾಕ್ಕೊಳ್ತೀನಿ, ರುಬ್ಬೋದಕ್ಕೆ ಕಲ್ಲುಪ್ಪು ಹಾಕ್ಕೊಂಡು ಇದನ್ನು ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾರು ಮಾಡ್ತಾ ಇದ್ದೀನಿ. ಸಾರಿಗೆ ನೋಡಿ 1 ಸ್ಪೂನಷ್ಟು ಇದು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಕಡಲೆಬೇಳೆ 1 ಸ್ಪೂನು, ಅರ್ಧ ಸ್ಪೂನಷ್ಟು ಜೀರಿಗೆ, ಇದು ಬಂದು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ, ಇದು ಮೆಣಸಿನ್ಕಾಯಿ, ಬೆಳಗ್ಗೆ ಮೆಣಸಿನ್ಕಾಯಿ 1-2, ಈ ಮೆಣಸಿನ್ಕಾಯಿ ಒಂದು 5-6 ಹಾಕ್ಕೊಂಡಿದ್ದೀನಿ. ಮೆಂತ್ಯ ಒಂದು ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಇದೆ, ಒಂದು ಅರ್ಧ ಟೀ ಸ್ಪೂನು. ಇದು ಬಂದು ಮೆಣಸು ಅರ್ಧ ಟೀ ಸ್ಪೂನ್. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಬಿಸಿಗೆ ಬಾಣಲಿ ಇಟ್ಕೊಂಡಿದ್ದೀನಿ, ಇದನ್ನು ಹುರ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಗರ್ಗರಿಯಾಗಿ ಹುರ್ಕೋಬೇಡಿ, ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಇದನ್ನ ನೋಡಿ, ಈ ಥರ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಗರ್ಗರಿಯಾಗಿ ಬೇಡ, ಸ್ವಲ್ಪ ಒಂದು ಮೀಡಿಯಮಾಗಿ ಹುರ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡಿ ತಿನ್ನಿ, ಅನ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಸರಿ, ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಟೊಮೆಟೊನ ಚೆನ್ನಾಗಿ ರುಬ್ಕೊಳ್ಳೋಣ. ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಟೊಮೆಟೊ ಇದು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಸಾರಿನ ಪುಡಿ, ಇದು ಟೊಮೆಟೊ ತಗೊಂಡು ನೋಡಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಒಳ್ಳೆ ಇದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಸಿಡ್ದಾದ್ಮೇಲೆ ಒಂದು ಚಿಕ್ಕ ಈರುಳ್ಳಿ, ತುಂಬ ಸಣ್ಣ ಈರುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ, ಹಿಂಗೆ ಹಾಕ್ತಾಯಿದ್ದೀನಿ ನಾನು. ಒಂಚೂರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೆಣಸಿನ ಪುಡಿ ಬೇಕಾದರೆ ಒಂಚೂರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಲರ್ಗೆ ಅಂತ ಖಾರ ಇಲ್ಲ ಇದು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಇದರಲ್ಲೇ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಹಿಂಗೆ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ರೀ ಈ ಥರ ಮಾಡಿ. ನನಗೆ ಎಲ್ಲ ಕನ್ನಡದಲ್ಲೇ ನನಗೆ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇರೋದು. ನಮ್ಮದು ಉರ್ದು ಅನ್ನಮ್ ಕಿಚನ್ ಅಂತ ಹೇಳಿ, ಇದು ಬೇಕಾದ್ರೆ ನೀವು ನೋಡಿ. ಇದು ಪೇಸ್ಟ್, ಟೊಮೆಟೊ ಪೇಸ್ಟ್ ಇವಾಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದೀಲಿ, ಇದು ಕುದಿ ಬರಲಿ. ಒಂದು ಸ್ವಲ್ಪ ಸಾರು ಚೆನ್ನಾಗಿ ಬೇಯಬೇಕು. ಆಮೇಲೆ ಇದಕ್ಕೆ ಇವಾಗ ನೀವು ಉಪ್ಪು ಖಾರ ಏನು ಬೇಕೋ ನೋಡ್ಕೊಳ್ಳಿ ನೀವು. ತುಂಬ ಚೆನ್ನಾಗಿರುತ್ತೆ ರೀ. ಸ್ವಲ್ಪ ಮೆತ್ತಗೆ ಅನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಮಾಡ್ತೀನಿ. 5 ನಿಮಿಷದಿಂದ ಚೆನ್ನಾಗಿ ಬೆಂದಿದೆ ಇದು. ಇದು ಬಂದು ಈ ಪುಡಿ ಮಾಡ್ಕೊಂಡಿದ್ದೇನಲ್ಲ ನಾನು, ಈ ಪುಡಿನ ಹಾಕ್ತಾಯಿದ್ದೀನಿ. ಈಗ ಈ ಪುಡಿ ಹಾಕಿ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ ಅಷ್ಟೇ, ಜಾಸ್ತಿ ಬೇಡ ಕುದಿಸೋದು. ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಟೇಸ್ಟಿ. ಏನು ಗಮ್ಮಂತ ವಾಸನೆ ಬರ್ತಾಯಿದೆ ಗೊತ್ತಾ. ಈ ನಾನು ಮಾಡ್ಕೊಂಡಿರೋ ಈ ಸಾರಿನ ಪುಡಿನಲ್ಲಿ ಒಳ್ಳೆ ಸ್ಮೆಲ್. ಒಂದು 2 ನಿಮಿಷ ಬೇಯ್ಕೊಳ್ಳಿ ಸಾಕು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸುಮ್ಮನೆ ಒಂದು 2 ನಿಮಿಷ ಕುದೀಲಿ ಸಾಕು. ಮಸ್ತ್ ಸಖತ್ತಾಗಿದೆ ನೋಡಿ. ಈ ಥರ ಮಾಡಿ ಸಾರು, ಟೊಮೆಟೊ ಸಾರು ಅನ್ನಕ್ಕೆ ಮಸ್ತ್. ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ರೀ, ತುಂಬ ಟೇಸ್ಟಿಯಾಗಿದೆ ರೀ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಖತ್ತಾಗಿದೆ ರೀ, ಒಳ್ಳೆ ಟೇಸ್ಟಿ ಊಟ ರೀ, ಹೆಲ್ದಿ ಟೇಸ್ಟಿ. ಬೇಳೆ ಗಿಳೆ ಏನು ಇಲ್ದಿರ ಒಳ್ಳೆ ಸಾರು ಮಾಡ್ಕೊಂಡು ತಿನ್ನಿ. मुसलमान भी देखते रहते वीडियो, कमेंट्स करो प्लीज़. कन्नड़ वाले मेरे कुछ कमेंट्स आते थे, मैं बना को वीडियो बने कन्नड़ में. अच्छा, दुआ में याद रखो. अल्लाह हाफिज़.